ಕಂಪ್ಲೀಟ್ ಆಗುತ್ತೆ, ಅಂದರೆ ಮುಗಿಯುತ್ತೆ. ಸೊ ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಆಡಿದ 7 ಮಾತುಗಳು, ಇದರ ಬಗ್ಗೆ ನಾವು ಧ್ಯಾನಿಸೋಣ. ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಆಡಿದ 7 ಮಾತುಗಳು. ಸೊ ಯಾರ್ಯಾರ ಹತ್ರ ಬೈಬಲ್ ಇದ್ದಾವೆ, ಸತ್ಯವೇದ ಇದೆ, ಎಲ್ಲರೂ ತೆಗೆದಿಟ್ಕೊಳ್ರಿ. ನಾವೆಲ್ಲರೂ ಧ್ಯಾನಿಸೋಣ ಅದರ ಮಹತ್ವ ಏನು, ಅದು ಅವರ ಮಾತುಗಳಿಂದ ನಮಗೆ ಏನು ತಿಳಿಸಲ್ಪಡುತ್ತದೆ ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ನೋಡುವುದಾದರೆ, ಈ ದಿವಸ ಸ್ವಲ್ಪ ಜನರು ಭಾಳ ದುಃಖದಿಂದ ಇರ್ತಾರೆ. ಯಾಕಂದರೆ ಯೇಸು ಸ್ವಾಮಿ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದನ ಎಂಬುದಾಗಿ ತಿಳಿದುಕೊಂಡು ಬಹಳ ದುಃಖದಿಂದ ಇರ್ತಾರೆ. ಸೊ ಗುಡ್ ಫ್ರೈಡೇ ಎಂಬುದು ನಮಗೆ ದುಃಖವನ್ನು ತರುವಂಥ ದಿನನ ಅಥವಾ ಸಂತೋಷವನ್ನು ತರುವಂಥ ದಿನನ ಹೇಳ್ರಿ? ದುಃಖವನ್ನು ತರಿಸುವಂಥ ದಿನನ ಅಥವಾ ಸಂತೋಷವನ್ನು ತರಿಸುವಂಥ ದಿನನ? ದುಃಖ. ಓಕೆ, ಅಜ್ಜಿ ಹೇಳ್ತಾ ಇದ್ದಾರೆ ದುಃಖ. ಸೊ ನೀವು ಬೇರೆ, ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಗುಡ್ ಫ್ರೈಡೆ ಏನಂಬೋದು. ಓಕೆ, ದೊಡ್ಡಪ್ಪ ಹೇಳ್ತಿದ್ದಾರೆ ಸಂತೋಷ. ಸೊ ದೊಡ್ಡಪ್ಪನ ಪ್ರಕಾರ ಶುಭ ಶುಕ್ರವೇನು ಸಂತೋಷವನ್ನು ತರುವಂಥದ್ದಾಗಿದೆ. ಅದೇ ರೀತಿ ಅಜ್ಜಿ ಹೇಳ್ತಾ ಇದ್ದಾರೆ ದುಃಖದ ದಿನ ಎಂಬುದಾಗಿ. ಸೊ ನನ್ನ ಪ್ರಕಾರ ಗುಡ್ ಫ್ರೈಡೆ ಎಂಬುದು ಸಂತೋಷವನ್ನು ನಮಗೆ ಒದಗಿಸಿಕೊಟ್ಟಿದೆ. ಹಲ್ಲೆಲೂಯಾ. ಯಾಕೆ ಸಂತೋಷ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ನಮಗೇನು ಮಾಡಿದ? ಸ್ವರ್ಗಕ್ಕೆ ದಾರಿ ಮಾಡಿಕೊಟ್ಟ. ಹಲ್ಲೆಲೂಯಾ. ಇದು ದುಃಖಪಡಿಸುವಂಥ ದಿನ ಅಲ್ಲವೇ ಅಲ್ಲ, ಸಂತೋಷವಾಗಿ ನಾವು ಇರಬೇಕು. ಯಾಕಂದರೆ ಯೇಸು ಸ್ವಾಮಿಯವರು ಒಂದು ವೇಳೆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿಲ್ಲ ಅಂದರೆ ನಾವೆಲ್ಲರೂ ನರಕದಲ್ಲಿ ಬೀಳ್ತಾ ಇದ್ದೀವಿ. ಬಟ್ ದೇವರು ಏನು ಮಾಡಿದ್ರು? ತನ್ನ ಪ್ರಾಣ ಕೊಡುವುದರ ಮೂಲಕವಾಗಿ ನಮಗೆ ಸ್ವರ್ಗವನ್ನು ದಾರಿ ಎರಿಸಿದ್ರು ಎಂಬುದಾಗಿ ಒಂದು ಕಥೆಯನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬ ಸೈಂಟಿಸ್ಟ್, ಒಬ್ಬ ವಿಜ್ಞಾನಿ, ಬಹಳ ವಿಜ್ಞಾನಿಗಳು ಏನು ಮಾಡ್ತಾರೆ? ಸುಮ್ಮನೆ ಕುಂದ್ರೋದಿಲ್ಲ. ಅವ್ರಿಗೇನೇನೋ ಆಲೋಚನೆಗಳು ಬರ್ತಾವೆ, ಅದ್ರ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಒಂದಾನೊಂದು ಸಮಯದಲ್ಲಿ ಆತ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದೇನಾಗ್ತಾ ಇರುತ್ತೆ? ಸಫಲ ಆಗ್ತಾ ಇರುತ್ತೆ. ಒಂದಿನ ತಾನು ಯೋಚನೆ ಮಾಡ್ತಾನೆ, ನಾನು ಇಷ್ಟೆಲ್ಲ ಕಂಡುಹಿಡಿದೀನಿ, ಆದರೆ ನಾನು ಸ್ವರ್ಗಕ್ಕೆ ಹೋಗೋಕ್ಕೆ ನಾನು ಒಂದು ಫ್ಲೈಟ್ ಅಂದರೆ ವಿಮಾನ ಯಾಕೆ ಕಂಡುಹಿಡಬಾರ್ದು ಅಂದ್ಕೊಳ್ತಾನೆ ಮನಸ್ಸಲ್ಲಿ. ಆ ಥರ ಅಂದ್ಕೊಂಡ ತಕ್ಷಣ ಫ್ಲೈಟ್ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಬೆಳಗ್ಗೆ ನಾನು ಟ್ರೈ ಮಾಡ್ತಾ ಇದ್ದೆ. ನಾನು ಬೆಂಗಳೂರಾಗಿದ್ದಾಗ ಪೇಪರ್ ಮೂಲಕವಾಗಿ ನಾವು ಏನು ಮಾಡ್ತೀವಿ? ವಿಮಾನ ತಯಾರು ಮಾಡ್ತೀವಿ. ಚಿಕ್ಕ ಹುಡುಗರು ಆಡ್ತಾ ಇರ್ತಾರೆ, ಪೇಪರ್ ಈ ಥರ ಮಡಿಚಿಬಿಟ್ಟು ಈ ಥರ ಒಗಿತಾರೆ ಅನ್ನೋದು ನೋಡಿದ್ದೀರಾ? ಸೊ ಈ ಪೇಪರ್ ಇಲ್ಲ. ಸೊ ಆ ಥರ ಮಾಡ್ತಾ ಇರ್ತಾರೆ ಅನ್ನೋದು. ಈಗ ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂದರೆ, ವಿಮಾನವನ್ನು ತಯಾರು ಮಾಡಿ ಕಳಿಸ್ತಾನೆ. ಕಳಿಸಿದ ತಕ್ಷಣ ಅದು ಏನಾಗುತ್ತೆ? ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಸೊ ಆವಾಗ ಆತ ಏನು ಅಂದ್ಕೊಳ್ತಾನೆ? ಮೇ ಬಿ ರೆಕ್ಕೆಗಳು ಭಾರವಾಗಿದ್ದವೇನೋ, ಅದನ್ನ ಸ್ವಲ್ಪ ಕಟ್ ಮಾಡೋಣ ಎಂಬುದಾಗಿ ಆತ ತಿಳ್ಕೊಳ್ತಾನೆ. ಸೊ ತಿಳ್ಕೊಂಡ ತಕ್ಷಣ ಮತ್ತೆ ಸ್ವಲ್ಪ ಕಟ್ ಮಾಡಿ ಮತ್ತೆ ಕಳಿಸ್ತಾನೆ. ಕಳಿಸಿದ ತಕ್ಷಣ ಅದು ಏನಾಗುತ್ತೆ? ಮತ್ತೆ ಕೆಳಗಿಳಿಯುತ್ತೆ ಅನ್ನೋದು. ಇದೇ ಥರ ಪ್ರಯತ್ನ ಮಾಡ್ತಾನೆ ಇರ್ತಾನೆ, ರೆಕ್ಕೆಗಳನ್ನ ಕಟ್ ಮಾಡ್ತಾನೆ ಇರ್ತಾನೆ. ಸೊ ನಾನು ಪೇಪರ್ ಮೂಲಕ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ, ಇನ್ನೊಂದ್ಸಲ ಯಾವಾಗಾದ್ರೂ ತೋರಿಸ್ತೀನಿ. ಸೊ ಪೇಪರಲ್ಲಿ ನಾವು ಏನು ಮಾಡ್ತೀವಿ? ವಿಮಾನನ ಚಿತ್ರ ಮಾಡ್ತೀವಿ. ಮೀನ್ಸ್ ಈ ಥರ ಪೇಪರ್ ಹಿಡ್ಕೊಂಡು ಮಡಿಚಿಬಿಟ್ಟು, ಚಿಕ್ಕವರಿದ್ದಾಗ ನಾವೆಲ್ಲರೂ ಕೂಡ ಆಡಿದ್ವಿ. ಸೊ ಅದು ರೆಕ್ಕೆಯನ್ನು ಕಟ್ ಮಾಡಿದಾಗ ಏನಾಗುತ್ತೆ? ಅದು ಚಿಕ್ಕದಾಗಿ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಆತನ ರೆಕ್ಕೆ ಕಟ್ ಮಾಡಿದ ತಕ್ಷಣ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಹೋಗಿ ಅದು ಶಿಲುಬೆ ಆಕಾರಕ್ಕೆ ಬರುತ್ತೆ. ಹಲ್ಲೆಲೂಯಾ. ಅವಾಗ ಆ ವಿಜ್ಞಾನಿ ಏನು ಅನ್ಕೊಂತಾನಂದರೆ, ಸ್ವರ್ಗಕ್ಕೆ ಹೋಗುವುದಕ್ಕೆ ದಾರಿ ಯಾವುದು? ಶಿಲುಬೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇವತ್ತು ದಿವಸ ನಾವು ಶಿಲುಬೆ ಮೇಲೆ ಯೇಸು ಸ್ವಾಮಿಯವರು ಆಡಿದ ಮಾತುಗಳ ಬಗ್ಗೆ ಧ್ಯಾನಿಸೋಣ. ಸೊ ನಾವು ಬೈಬಲ್ ಓದುತ್ತಾನೆ. ಸೊ ಎಲ್ಲರೂ ಕೂಡ ಇದರಲ್ಲಿ ನೀವು ಭಾಗವಹಿಸ್ರಿ. ಮೊದಲನಾಗಿ ಶಿಲುಬೆಯು ಜೀವನದ ಅಡಿಪಾಯ ಆಗಿದೆ. ದ ಕ್ರಾಸ್ ಈಸ್ ದ ಫೌಂಡೇಶನ್ ಆಫ್ ಅವರ್ ಲೈಫ್. ನಮ್ಮ ಜೀವನಕ್ಕೆ ಈಗ ಒಂದು ಮನೆ ಆಗಬೇಕಾದ್ರೆ ಏನಾಗ್ತಾರ? ಬುನಾದಿ ಹಾಕ್ತಾರೆ. ಬುನಾದಿ ಗಟ್ಟಿಗಿದ್ರೆ ಮಾತ್ರ ಮನೆ ಗಟ್ಟಿಗಿರುತ್ತೆ, ಇಲ್ಲಿದ್ರೆ ಇರೋದಿಲ್ಲ. ನಾವು ಈಗಿರೋ ಮನೆ ಅದಕ್ಕೆ ಬುನಾದಿ ಅಷ್ಟು ಸರಿ ಬಿದ್ದಿಲ್ಲ, ಅದಕ್ಕೆ ಎಲ್ಲನ ಕೇಳಿ ಅಲ್ಲಲ್ಲಿ ಸೀಳ್ ಬಿಟ್ಟಿದೆ. ಬಟ್ ಈಗ ಕಟ್ಸುವಂಥ ಮನೆಗೆ
ಬುನಾದಿ ಗಟ್ಟಿ ಬಿದ್ದಿದೆ. ಸೊ ಅದು ಸ್ಥಿರವಾಗಿದೆ. ಸೊ ಅದು 100 ವರ್ಷ ಆದ್ರೂ 100 ವರ್ಷ ಆದರೂ ಅದು ಏನು ಆಗೋದಿಲ್ಲ. ಸೊ ನಮ್ಮ ಜೀವನಕ್ಕೆ ಶಿಲುಬೆ ಎಂಬುದು ಅಡಿಪಾಯವಾಗಿದೆ. ಹಲ್ಲೆಲೂಯ. ಸೊ ಈ ಒಂದು ಶಿಲುಬೆ ರೋಮನ್ ಸಾಮ್ರಾಜ್ಯದಲ್ಲಿ ಒಂದು ಶಾಪಕ್ಕೆ ಅಥವಾ ಅವಮಾನಕ್ಕೆ ಒಂದು ಸಾದೃಶ್ಯ ಆಗಿತ್ತು. ಆದರೆ ಯೇಸು ಸ್ವಾಮಿಯವರು ಇದು ಅವಮಾನಕ್ಕೆ ಸಾದೃಶ್ಯದ ಶಿಲುಬೆ ಮೂಲಕವಾಗಿ ನಮಗೆ ಏನು ಕೊಟ್ಟ? ಕ್ಷಮೆ ಕೊಟ್ಟ, ಶಾಂತಿ ಕೊಟ್ಟ, ಅದೇ ರೀತಿಯಾಗಿ ವಿಮೋಚನೆ ಕೊಟ್ಟ. ಹಲ್ಲೆಲೂಯ. ಅಲ್ಲಿರುವಂತ ಜನರು ಏನ್ ಮಾಡಿದ್ರು ಅಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ರೆ, ಘೋರವಾದ ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ಮಾಡ್ತಾ ಇದ್ರು? ಶಿಲುಬೆಗೆ ಹಾಕ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಅವರು ಏನು ಮಾಡಿಲ್ಲ, ಆದ್ರೂ ಕೂಡ ಏನ್ ಮಾಡಿದ್ರು? ಶಿಲುಬೆಗೆ ಹಾಕಿದ್ರು. ಆ ಶಿಲುಬೆ ಮೂಲಕ ನಮ್ಮೆಲ್ಲರಿಗೆ ಏನಿದೆ? ವಿಮೋಚನೆ ಇದೆ. ಆ ಶಿಲುಬೆ ಮೂಲಕ ನಮಗೆ ಶಾಂತಿ ಸಿಗುತ್ತದೆ. ಆ ಶಿಲುಬೆ ಮೂಲಕವಾಗಿ ನಮಗೆ ಪ್ರೀತಿ ಸಿಗುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಶಿಲುಬೆ ಮೇಲೆ ಆಡಿದ ಮಾತುಗಳ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಪೌಲನು ಹೇಳುತ್ತಾನೆ, ನಾವು ಶಿಲುಬೆಗೆ ಏರಿಸಿದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಅದನ್ನು ನಾವು 1 ಕೊರಿಂಥಿ 1:22-23 ನಾವು ನೋಡಬಹುದಾಗಿದೆ. ಯಾಕಪ್ಪ ಪೌಲ ಆ ಥರ ಹೇಳ್ತಾನೆ? ನಾವು ಶಿಲುಬೆಗೆ ಏರಿಸಿದ ಕ್ರಿಸ್ತನನ್ನು ನಾವು ಯಾಕೆ ಪ್ರಚುರಪಡಿಸುತ್ತೀವಿ ಎಂಬುದಾಗಿ ನೋಡುವುದಾದರೆ, ಅಲ್ಲಿರುವಂಥ ಜನರ ಮಧ್ಯದಲ್ಲಿ ಶಿಲುಬೆ ಎಂಬುದು ಒಂದು ಶಾಪಗ್ರಸ್ತಿಕೆಯ ಒಂದು ಸಂಕೇತ ಆಗಿತ್ತು. ಅದನ್ನು ತೊಲಗಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿ, ಇದರೆಲ್ಲರ ಮೂಲಕವಾಗಿ ನಿಮಗೇನಾಗಿದೆ? ಬಿಡುಗಡೆ ಉಂಟಾಗಿದೆ ಎಂಬುದಾಗಿ ತೋರಿಸುವಂಥದ್ದಾಗಿದೆ. ಸೊ ಅಲ್ಲಿ ಯೇಸು ಸ್ವಾಮಿಯವರನ್ನು ಶಿಲುಬೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ರೋಮನ್ ಸಾಮ್ರಾಜ್ಯದ ಜನರು, ಅದೇ ರೀತಿಯಾಗಿ ಯಹೂದ ಜನಾಂಗ, ದೇವರನ್ನು ನಂಬಿದ ಜನಾಂಗ, ಅದೇ ರೀತಿಯಾಗಿ ಬೇರೆ ಬೇರೆ ಜನರು, ಶಿಷ್ಯರು ಎಲ್ಲರೂ ಇದ್ರು. ಸೊ ಯಹೂದ ಜನಾಂಗದವ್ರಿಗೆ ಏನಂದ್ರೆ, ಈತ ದೇವರ ಮಗನಾಗಿದ್ರೆ ಈ ತರ ಸಂಕಟಕ್ಕೆ ಹೋಗೋದಿಲ್ಲ, ಈ ತರ ಈತಿಗೆಲ್ಲ ಆಗೋದಿಲ್ಲ. ಯಾಕಂದ್ರೆ ಆತನು ದೇವರ ತರನೇ ಇರ್ತಾನೆ, ದೇವರ ತರನೇ ಆಡಳಿತ ಮಾಡ್ತಾನೆ ಎಂಬುದಾಗಿ ಅವರ ಒಂದು ಅಭಿಪ್ರಾಯವಾಗಿತ್ತು. ಹಲ್ಲೆಲೂಯ. ಸೊ ಅಲ್ಲಿರುವ ಶಿಷ್ಯರು ಕೂಡ ಏನ್ ಮಾಡ್ತಾರಂದ್ರೆ, ಯಾವಾಗಾದ್ರೂ ಯೇಸು ಸ್ವಾಮಿನ ಹಿಡ್ಕೊಳ್ತಾರೋ ಶಿಷ್ಯರು ಕೂಡ ಆತನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಯೂದ ಜನಾಂಗದವರು ಕೂಡ ಏನ್ ಮಾಡ್ತಾರಂದ್ರೆ, ಮರದ ಮೇಲೆ ಯಾರನ್ನಾದ್ರೂ ಹಾಕಿದ್ರೆ ಆತನು ಶಾಪಗ್ರಸ್ತ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಂಗಾಗಿ ಈತ ಕೂಡ ಮರದ ಮೇಲೆ ನೇತಾಕಿದ್ದಾನಂದ್ರೆ ಈತ ಕೂಡ ಶಾಪಗ್ರಸ್ತ. ಯಾಕಂದ್ರೆ ಬಹಳ ಸಲ ಯೇಸು ಸ್ವಾಮಿಯವರು ಸುವಾರ್ತೆ ಸಾರುವಾಗ ಆಗಲಿ, ಅದ್ಭುತ ಮಾಡುವಾಗಲಾಗಲಿ, ನಾನು ದೇವಕುಮಾರನು ಎಂಬುದಾಗಿ ಬಹಳ ಸಲ ಬೋಧಿಸಿದ್ದ. ಈ ಮಾತು ಯಹೂದ್ಯರಿಗೆ ಇಷ್ಟ ಆಗಿರಲಿಲ್ಲ. ಯಾಕಂದ್ರೆ ದೇವಕುಮಾರನು ಯಾವ ರೀತಿಯಾಗಿರ್ತಾನೆ? ತಂದೊಂದು ಪ್ರತ್ಯೇಕವಾದ ರಾಜ್ಯ ಇರುತ್ತೆ, ಆ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಈ ತರ ಒಂದು ಅಭಿಪ್ರಾಯ ಯಹೂದ್ಯ ಜನಾಂಗದಲ್ಲಿತ್ತು. ಸೊ ಇದೆಲ್ಲದರನ್ನ ಅವರಿಗಿರುವ ಆಲೋಚನೆಯನ್ನ ಮುರಿದು ಹಾಕಲು ಪೌಲ ಏನಂತ ಹೇಳ್ತಾನಂದ್ರೆ, ಶಿಲುಬೆಗೆ ಏರಿಸಿದ ಕ್ರಿಸ್ತನನ್ನು ನಾವು ಬೋಧಿಸುತ್ತೇವೆ ಎಂಬುದಾಗಿ. ಹಲ್ಲೆಲೂಯ. ಮೊದಲನೇ ಮಾತು ಯೇಸು ಸ್ವಾಮಿಯವರು ಎಷ್ಟು ಮಾತಾಡಿದ್ರು? 7 ಮಾತಾಡಿದ್ರು. ಎಷ್ಟು ಮಾತು? 7 ಮಾತು. ಸೊ 7 ಮಾತುಗಳಲ್ಲಿ ಮೊದಲನೇ ಮಾತು ಅನ್ನು ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 23:34 ವಚನ. ಬೈಬಲ್ ಇದ್ದವರೆಲ್ಲರೂ ತೆಗಿರಿ. ಲೂಕನು ಬರೆದ ಸುವಾರ್ತೆ 23:34 ವಚನ. ಆಗ ಯೇಸು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದು. ಹಲ್ಲೆಲೂಯ. ಇದು ಕ್ಷಮಾಪಣೆ ಮಾತು. ಶಿಲುಬೆ ಮೂಲಕವಾಗಿ ನಮ್ಗೆ ಏನ್ ಸಿಕ್ತು? ಕ್ಷಮಾಪಣೆ ಸಿಕ್ತು. ಹಲ್ಲೆಲೂಯ. ಸೊ ಶಿಲುಬೆಯ ಮೇಲೆ ಯೇಸು ಸ್ವಾಮಿಯವರು ಮೊಟ್ಟ ಮೊದಲಾಗಿ ತಂದೆಯನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತ ಸೈನಿಕರಾಗಿರ್ಬೋದು, ಅಲ್ಲಿರುವಂತ ಏನಂತಾರೆ ಜನರಾಗಿರ್ಬೋದು, ಎಲ್ಲರೂ ಆತನ ಮೇಲೆ ಉಗುಳ್ತಿದ್ದಾರೆ, ಬಡಿತಿದ್ದಾರೆ. ನೀನು ದೇವಕುಮಾರನಾಗಿದ್ರೆ ಏನ್ ಮಾಡು, ಈಗಲೇ ಈ ಶಿಕ್ಷೆಯಿಂದ ಪಾರಾಗು ಎಂಬುದಾಗಿ ಹೀಯಾಳಿಸ್ತಿದ್ದಾರೆ.
ಮಾಡ್ತಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಮೇಲೆ ಕೋಪ ತರಿಸ್ತಾ ಇದ್ದಾರೆ. ಬಟ್ ಆ ಕೋಪವನ್ನು ಆತನ ಏನ್ ಮಾಡಲಿಲ್ಲ, ಸ್ವೀಕಾರ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಆತನ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ, ತಂದೆಯೇ ಅವರನ್ನು ಕ್ಷಮಿಸು, ಯಾಕಂದರೆ ಅವರು ಏನು ಮಾಡುತ್ತಿದ್ದಾರೆಂಬುದು ಅವರಿಗೆ ತಿಳಿಯದು ಎಂಬುದಾಗಿ. ಹಲ್ಲೆಲೂಯಾ. ಈ ಯೇಸು ಸ್ವಾಮಿಯವರು ಪ್ರಾರ್ಥನೆ ನೋಡ್ಬೇಕಾದ್ರೆ, ಈಗ ಅದೇ ಸ್ಥಾನದಲ್ಲಿ ನಾವು ಇದ್ರೆ ನಮಗೆ ಯಾರಾದ್ರು ಆ ಥರ ಅವಮಾನ ಮಾಡ್ತಾ ಇರ್ಬೇಕಾದ್ರೆ ನಾವು ಸುಮ್ಮನೆ ಇರ್ತೀವ? ಅವ್ರು ಒಂದು ಮಾತಂದ್ರೆ ನಾವು 2 ಮಾತು ಅಂತೀವ ಇಲ್ವಾ? ಈಗ ಎಲ್ಲಾದ್ರೂ ಜಗಳ ನಡೆದಿರ್ಬೇಕಾದ್ರೆ ಹೋಗಿ ನಿಂದಿರ್ತೀವಿ. ಸೊ ಅಲ್ಲಿ ಯಾರಾದರೂ ಅವ್ರು ಏನಾದ್ರು ನಮ್ಗೆ ಕೆಟ್ಟ ಮಾತಂದ್ರೆ ನಾವು ಅದಕ್ಕೆ 2 ಮಾತು ಡಬಲ್ ಅಂತೀವಿ. ಸೊ ಇಲ್ಲಿ ಯೇಸು ಸ್ವಾಮಿ ಅವ್ರು ಏನು ಮಾಡಿದ್ರು ಅಂದ್ರೆ, ಆ ಥರ ಏನು ಅವ್ರ ಮಾತಿಗೆ ಕಿವಿ ಗೊಡದನೆ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಮೊದಲನೇದಾಗಿ ಈ ಮೊದಲನೇ ಮಾತಿನಲ್ಲಿ ನಾವು ನೋಡುವುದಾದರೆ, ಶಿಲುಬೆ ಎಂಬುದು ದೇವರ ಶಾಶ್ವತ ಪ್ರೀತಿಯ ಬಗ್ಗೆ ತೋರಿಸುತ್ತದೆ. ಹಲ್ಲೆಲೂಯಾ. ಶಿಲುಬೆ ಎಂಬುದು ಒಂದು ಶಾಪಗ್ರಸ್ತವಾದ ವಸ್ತು ಅಲ್ಲ, ಬಟ್ ಶಿಲುಬೆ ಮೂಲಕವಾಗಿ ಯೇಸು ಸ್ವಾಮಿಯವರು ದೇವರ ಶಾಶ್ವತ ಪ್ರೀತಿಯನ್ನು ನಮ್ಮೆಲ್ಲರಿಗೆ ತೋರಿಸಿದ. ಆತನು ಯಾರ ಮೇಲೆ ಪ್ರೀತಿ ತೋರಿಸಿದ ಎಂಬುದಾಗಿ ನಾವು ನೋಡುವುದಾದರೆ, ಸೈನಿಕರ ಮೇಲೆ, ಅಲ್ಲಿರುವ ಜನರ ಮೇಲೆ, ಕಳ್ಳರ ಮೇಲೆ. ಹಲ್ಲೆಲೂಯಾ. ಸೊ ಶಾಶ್ವತವಾದ ಪ್ರೀತಿ. ಅಲ್ಲಿ ಬರುವರೆಲ್ಲರೂ ನಿನಗೆ ಯಾಕೆ ಇಷ್ಟೊಂದು ಹಿಂಸೆ, ನೀನು ಏನು ಅಂಥದ್ದು ಮಾಡಿದೀಯಲ್ಲ ಎಂಬುದಾಗಿ ಆತನನ್ನು ಎಷ್ಟೋ ಹೀಯಾಳಿಸಿದ್ರು. ಆದರೂ ಕೂಡ ಆತನ ಏನು ಮಾಡಿದ, ಇವರು ಮತ್ತೆ ನರಕಕ್ಕೆ ಹೋಗಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದಲೇ ಆತನು ದೇವರಿಗೆ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಈ ಒಂದು ದೇವರ ಪ್ರೀತಿ ನಿಸ್ವಾರ್ಥ ಸ್ವಭಾವವನ್ನು ಯೇಸು ತೋರಿಸುತ್ತಾನೆ. ಅಂದ್ರೆ ದೇವರ ಹತ್ರ ಏನಿಲ್ಲ, ಕಲ್ಮಶ ಇಲ್ಲ, ನಿಸ್ವಾರ್ಥವಾಗಿದ್ದಾನೆ. ಹಲ್ಲೆಲೂಯಾ. ಸೊ ಈ ಒಂದು ಕ್ಷಮಾಪಣೆ ಮನಸ್ಸಿನಿಂದ ಹೇಳಿದ ದೇವರು ಇಲ್ಲ, ತನ್ನ ಹೃದಯದ ಮೂಲಕವಾಗಿ ಕ್ಷಮಾಪಣೆ ಹೇಳಿದ. ಹಲ್ಲೆಲೂಯಾ. ಯಾಕಂದ್ರೆ ಮನಸ್ಸಿನಿಂದ ನಾವು ಬಹಳ ಸಲ ಸಾರಿ, ಹೆಲ್ಪು ಇವೆಲ್ಲ ಸುಮ್ಮನೆ ಕಾಮನ್ ಆಗಿ ಬರ್ತಿರ್ತಾವ, ಆಡಿಕೆ ಮಾತುಗಳಾಗಿರ್ತಾವ. ಬಟ್ ಯೇಸು ಸ್ವಾಮಿ ಅವರು ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಹೃದಯದ ಮೂಲಕವಾಗಿ ತಂದೆಗೆ ಪ್ರಾರ್ಥನೆ ಮಾಡಿದ್ರು, ಇವರನ್ನ ಕ್ಷಮಿಸು. ಸೊ ಹಂಗಾದ್ರೆ ಮಾತ್ರ ಇವರಿಗೆ ಮತ್ತೆ ದೇವರಿಗಿರುವ ಸಂಬಂಧ ಏನಾಗುತ್ತೆ, ಮತ್ತೆ ಜೋಡಣೆ ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಶಿಲುಬೆ ಬಹಳ ಸಲ ನಾವು ಸ್ಟಡಿ ಮಾಡಬೇಕಾದ್ರೆ ಶಿಲುಬೆ ಈ ತರ ಇದೆ, ಇಲ್ಲಿದೆ ಅಲ್ವಾ ಶಿಲುಬೆ. ಸೊ ಇದು ಇಲ್ಲಿ ದೇವರು ಇರ್ತಾನೆ, ಇಲ್ಲೆಲ್ಲರೂ ಇಲ್ಲಿ ನಾವು ಇರ್ತೀವಿ. ಓಕೆ, ಇದು ನಮಗೂ ಮತ್ತು ದೇವರಿಗೆ ಸಂಬಂಧಪಟ್ಟಿದೆ. ಸೊ ಈ ಅಗಲವಾಗಿರುವ ಒಂದು ಚಿಹ್ನೆ ನಮಗೂ ಮತ್ತು ನಮ್ಮ ಪಕ್ಕದ ಮನೆಯವರಿಗೂ, ನಮ್ಮ ಜೊತೆ ಇರುವವರಿಗೂ ಸಂಬಂಧಪಟ್ಟಿದೆ. ಸೊ ನಾವು ದೇವರ ಸಂಗಡ ಚೆನ್ನಾಗಿರ್ಬೇಕು, ಅದೇ ರೀತಿಯಾಗಿ ಪಕ್ಕದವ್ರ ಸಂಗಡ ಚೆನ್ನಾಗಿರ್ಬೇಕು. ದೇವರ ಸಂಗಡ ಒಂದೇ ಚೆನ್ನಾಗಿದ್ದು ಪಕ್ಕದವ್ರ ಸಂಗಡ ಚೆನ್ನಾಗಿರ್ಲಾರಂಗಿದ್ರೆ ನಾವು ದೇವರ ಪ್ರೀತಿಯನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದವರಾಗಿರುವುದಿಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ನೋಡುವುದಾದರೆ, ಶಿಲುಬೆ ಎಂಬುದು ದೇವರ ಶಾಶ್ವತ ಪ್ರೀತಿಯ ಬಗ್ಗೆ ನಮಗೆ ತಿಳಿಸುತ್ತದೆ. ಎರಡನೇದಾಗಿ ನೋಡುವುದಾದರೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿಯವರು ಮಾತಾಡ್ಬೇಕಾದ್ರೆ ಸಹನೆಯನ್ನು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆತನ ಎಷ್ಟು ಸಲ ಉಗುಳ್ತಾರೆ, ಇದು ಮಾಡ್ತಾರೆ, ಎಷ್ಟೋ ಇಲ್ಲಿ ವಚನಗಳಲ್ಲಿ ನಾವು ನೋಡೋಣ. 34ರಿಂದ ನೋಡ್ಬೇಕಾದ್ರೆ, ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು, ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರಾರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿ ಅಂದರು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇನ್ನೊಬ್ಬರಿಗೆಲ್ಲ ರಕ್ಷಣೆ ಮಾಡಿದ, ಬಟ್ ತನ್ನನ್ನು ತಾನು ರಕ್ಷಣೆ ಮಾಡುವುದಕ್ಕೆ ಆಗ್ಲಿಲ್ಲ ಎಂಬುದಾಗಿ ಹೀಯಾಳಿಕೆ ಮಾತಂತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರು ಸಹನೆಯಿಂದ ಇದ್ರು. ಹೆಂಗಿದ್ರು, ಅವ್ರ ಮಾತಿಗೆ ಏನು ಕಿವಿಗೊಡ್ಲಿಲ್ಲ. ಆದ್ರೂ ಕೂಡ ಆ ಸಮಯದಲ್ಲಿ ಏನಂತ ಮಾಡಿದ್ರು, ತನ್ನ ಹೃದಯವನ್ನು ಬಹಿರಂಗಪಡಿಸುತ್ತಾನೆ. ಹಲ್ಲೆಲೂಯಾ. ಆತನು ಸಹನೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಇವ್ರು ಏನ್ ಮಾಡ್ತಿದ್ದಾರೆ ಎಂಬುದು ಇವರಿಗೆ ಗೊತ್ತಿಲ್ಲ, ತಂದೆ ಇವರನ್ನು ಕ್ಷಮಿಸು ಎಂಬುದಾಗಿ. ಸೊ ಇಲ್ಲಿ ಮೂರನೇದಾಗಿ ನಾವು ನೋಡುವುದಾದರೆ, ದೇವರು ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ. ದೇವರು ಮತ್ತು ಮನುಷ್ಯರು, ಇಲ್ಲಿ ರೋಮನ್ ಸಾಮ್ರಾಜ್ಯದವರಾಗಿರ್ಬೋದು, ಯಹೂದ ಜನಾಂಗದವರಾಗಿರ್ಬೋದು, ಆತನ ಶಿಷ್ಯರಾಗಿರ್ಬೋದು, ಇನ್ನು ಉಳಿದಂಥ ಜನರು, ದೇವರ ಕೋಪ ಬಹಳ ಗಂಭೀರವಾದದ್ದು.
ಆದರೆ ದೇವರು ಇಲ್ಲಿ ಏನು ಮಾಡ್ತಾನಂದ್ರೆ, ಯೇಸು ಸ್ವಾಮಿಯವರು ದೇವರು ತನ್ನ ಮಗನನ್ನು ಇವ್ರು ಹಿಂಸೆ ಪಡಿಸ್ತಾರೆ ಎಂಬುವ ಒಂದು ಉದ್ದೇಶದಿಂದ ದೇವರು ಮತ್ತೆ ಸಿಟ್ಟಾಗ್ಬೋದು, ಇವ್ರ ಮೇಲೆ ಏನಾದರೂ ಆಕ್ಷನ್ ತಗೋಬೋದು ಎಂಬ ಉದ್ದೇಶದಿಂದಲೇ ಯೇಸು ಸ್ವಾಮಿಯವರು ಮಧ್ಯಸ್ಥಿಕೆ ವಹಿಸಿ ಇವರನ್ನೇನು ಮಾಡು, ನೀನು ಕ್ಷಮಿಸಿ ಬಿಡು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಒಂದು ವೇಳೆ ಯೇಸು ಸ್ವಾಮಿಯವರು ಈ ಮಾತು ಹೇಳದೇ ಇದ್ದಿದ್ರೆ ಅವಾಗಲೇ ಅಲ್ಲಿರುವವರೆಲ್ಲರೂ ಏನಾಗ್ತಿದ್ರು, ಭಸ್ಮವಾಗಿ ಹೋಗ್ತಿದ್ರು. ಹಲ್ಲೆಲೂಯ. ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೆಹೋವ ದೇವರು ಯಾವ ರೀತಿಯಾಗಿ ಸೀನಾಯಿ ಬೆಟ್ಟದಲ್ಲಿ ತನ್ನನ್ನು ಬಿಟ್ಟು ವಿಗ್ರಹಗಳನ್ನು ಹಿಡ್ಕೊಂಡ ಜನರನ್ನು ಯಾವ ರೀತಿಯಾಗಿ ಸರ್ವನಾಶನ ಮಾಡಿದೋ ಅದೇ ರೀತಿಯಾಗಿ ಈ ಕ್ಷಣದಲ್ಲಿ ಮಾಡಬಹುದು ಎಂಬುದಾಗಿ ಯೇಸು ಸ್ವಾಮಿಯವರು ತಿಳಿದುಕೊಂಡು ಮಧ್ಯಸ್ಥಿಕೆಯನ್ನು ವಹಿಸಿ ಏನು ಮಾಡಿದ, ಇವರನ್ನ ಕ್ಷಮಿಸಿ ಬಿಡು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದರು. ಶಿಲುಬೆಯಲ್ಲಿ ನಾವು ಏನು ಕಾಣ್ತೀವಿ, ದೇವರ ಶಾಶ್ವತವಾದ ಪ್ರೀತಿ, ಅದೇ ರೀತಿಯಾಗಿ ಸಹನೆ, ಅದೇ ರೀತಿಯಾಗಿ ಮಧ್ಯಸ್ಥಿಕೆ, ಯೇಸು ಸ್ವಾಮಿಯವರ ಮಧ್ಯಸ್ಥಿಕೆಯನ್ನು ನಾವು ಕಾಣುತ್ತೇವೆ. ಸೊ ಈಗ ನಮಗೆ ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ತಾರಪ್ಪ? ಅವಾಗಂತೂ ಯೇಸು ಸ್ವಾಮಿ ಅವರು ಅವ್ರನ್ನ ಕಾಪಾಡಿದ್ರು. ಅಲ್ಲಿರುವ ರೋಮನ್ ಜನರನ್ನಾಗಿರ್ಬೋದು ಅಥವಾ ಯಹೂದ ಜನಾಂಗದವರನ್ನಾಗಿರ್ಬೋದು, ಶಿಷ್ಯರನ್ನ ಆಗಿರ್ಬೋದು, ಅಲ್ಲಿರುವ ಇನ್ನು ಬೇರೆ ಬೇರೆ ಹೀಯಾಳಿಸಿರುವ ಜನರನ್ನಾಗಿರ್ಬೋದು, ಅಲ್ಲಿ ಅವಾಗ ಯೇಸು ಸ್ವಾಮಿ ಇದ್ದರು, ಅವ್ರ ಮಧ್ಯಸ್ಥಿಕೆಯನ್ನು ವಹಿಸಿದ್ರು, ಕಾಪಾಡಿದ್ರು. ಬಟ್ ಈಗ ನಮಗೆ ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ರಿಂದ 17. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ರಿಂದ 17. ಯಾರಾದ್ರೂ ಓದ್ತೀರಾ? ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಆಮೇನ್. ಸೊ ಇಲ್ಲಿ ನಮಗೆ ಈಗ ಮಧ್ಯಸ್ಥಿಕೆ ಯಾರು ವಹಿಸ್ತಾರೆ ಎಂಬುದಾಗಿ ನೋಡುವುದಾದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ದೇವರು ಎಂಬುದಾಗಿ. ಹಲ್ಲೆಲೂಯ. ನಾವು ಪ್ರತಿ ಸಲ ಪವಿತ್ರಾತ್ಮನ ಹೆಸರು ಹೇಳಿ ಪ್ರಾರ್ಥನೆ ಮಾಡ್ತೀವಿ, ಯೇಸು ಸ್ವಾಮಿ ಹೆಸರು ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಯೋಹಾನ ಸುವಾರ್ತದಲ್ಲಿ ನಾನು ನಿಮಗೆ ಹೋಲಿ ಸ್ಪಿರಿಟ್ನನ್ನು ಕಳಿಸುತ್ತೇನೆ, ಆತನೇ ನಿಮಗೆ ಮೀಡಿಯೇಟರ್ ಆಗಿ, ಮಧ್ಯಸ್ಥಿಕೆಯನ್ನು ವಹಿಸುವಂಥ ವ್ಯಕ್ತಿಯಾಗಿ ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಸೊ ನಮಗೆ ಈಗ ಯಾರಿದ್ದಾರೆ? ಪವಿತ್ರಾತ್ಮ ದೇವರಿದ್ದಾರೆ. ಹಲ್ಲೆಲೂಯ. ಸೊ ಮೊದಲನೇ ಮಾತಿನ ಮೂಲಕವಾಗಿ ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆಂಬುದು ಅವರಿಗೆ ತಿಳಿಯದು ಎಂಬುದಾಗಿ ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಆಡಿದ ಪ್ರಥಮ ಮಾತಿನ ಮೂಲಕವಾಗಿ ನಮಗೇನು ತಿಳಿಯುತ್ತೆ ಎಂದರೆ ದೇವರ ಶಾಶ್ವತ ಪ್ರೀತಿ. ಆ ಪ್ರೀತಿ ಎಂದಿಗೂ ಕೂಡ ಕಡಿಮೆ ಆಗುವುದಿಲ್ಲ. ಒಂದು ವೇಳೆ ಯೇಸು ಸ್ವಾಮಿಯವರು ಎಷ್ಟೋ ಅದ್ಭುತ ಮಾಡಿದರು, ಎಷ್ಟೋ ಮಹತ್ ಕಾರ್ಯಗಳು ಮಾಡಿದರು, ಆ ಒಂದು ಸಂದರ್ಭದಲ್ಲಿ ಆತನು ಅವಾಗಲೇ ಅಲ್ಲಿರುವವರೆಲ್ಲರನ್ನ ಶಿಕ್ಷೆ ಕೊಡ್ಬೋದಾಗಿತ್ತು. ಬಟ್ ಏನು ಮಾಡಲಿಲ್ಲ, ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಆ ಪ್ರಾರ್ಥನೆ ಮಾಡಿದ, ಕ್ಷಮಾಪಣೆ ಎಲ್ಲರಿಗೂ ಅನುಗ್ರಹಿಸಿದನೆಂಬುದಾಗಿ. ಎರಡನೇದಾಗಿ ನೋಡುವುದಾದರೆ ಸಹನೆ ಎಷ್ಟು ಆತನನ್ನು ಹೀಯಾಳಿಸಿದ್ರು ಕೂಡ ಸಹನೆಯಿಂದ ಆತನು ಪ್ರಾರ್ಥನೆ ಮಾಡಿದ. ಮೂರನೇದಾಗಿ ನಾವು ನೋಡುವುದಾದರೆ ಮಧ್ಯಸ್ಥಿಕೆ ವಹಿಸಿದ. ಒಂದು ವೇಳೆ ದೇವರ ಕೋಪ ಇವರ ಮೇಲೆ ಇಳಿದು ಬರುತ್ತೋ ಎಂಬುದಾಗಿ ಭಯಪಟ್ಟು ಅವರಿಗೆ ಏನು ಮಾಡಿದ, ಮಧ್ಯಸ್ಥಿಕೆಯನ್ನು ವಹಿಸಿಕೊಟ್ಟ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಆತನ ಮೊದಲ ಮಾತು ಧ್ಯಾನಿಸುವಾಗ ನಮ್ಮ ಜೀವನಕ್ಕೆ ಅರ್ಥಪೂರ್ಣ, ಅದೇ ರೀತಿಯಾಗಿ ಪ್ರಸ್ತುತವಾಗಿದೆ. ಸೊ ನಮ್ಮ ಜೀವನದಲ್ಲಿ ನಾವು ಕ್ಷಮಾಪಣೆ ಭಾಳ ಕಷ್ಟ. ಇನ್ನೊಬ್ಬರನ್ನ ಕ್ಷಮಿಸೋದು ಭಾಳ ಕಷ್ಟ. ಎಷ್ಟೋ ದಿನಗಳು ಹೋದ ಮೇಲೆ ಸೊ ಅವಾಗ ನಮಗೆ ಕ್ಷಮಾಪಣೆ ಮಾಡಬೇಕು ಎಂಬ ಆಲೋಚನೆ ಬರುತ್ತೆ. ಬಟ್ ಯೇಸು ಸ್ವಾಮಿಯರು ಆಗಿಂದಾಗಲೇ ಏನು ಮಾಡಿದರು, ಕ್ಷಮಿಸಿದರು. ಹಲ್ಲೆಲೂಯ. ಸೊ ನಾವು ಮೊದಲನೇ ಮಾತಿನ ಮೂಲಕವಾಗಿ ಇನ್ನೊಬ್ಬರನ್ನ ನಾವು ಕ್ಷಮಿಸಬೇಕು. ಅದರಂತೆ ಯೇಸು ಸ್ವಾಮಿಯವರು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅದು ಯಾವಾಗಲೂ ಶಾಶ್ವತವಾಗಿರುತ್ತದೆ ಎಂಬುದಾಗಿ ಇದು ತಿಳಿಸುತ್ತದೆ. ಸೊ ಎರಡನೇ ಮಾತಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವೊಂದು ಹಾಡನ್ನು ಆಡೋಣ.